ಚಾಮರಾಜನಗರದಲ್ಲಿ ಮದ್ಯಪ್ರಿಯರಿಗೆ ಮತದಾನದ ಕುರಿತಾಗಿ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಅದರಲ್ಲೂ ರಾಜಕಾರಣಿಗಳ ಬಾರ್ಗಳ ಮೇಲೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ತೀವ್ರ ನಿಗಾ ಇಟ್ಟಿದ್ದಾರೆ. ಮದ್ಯದಂಗಡಿಗಳ ಮುಂದೆ ನೈತಿಕ ಮತದಾನದ ಭಿತ್ತಿಪತ್ರವನ್ನ ಅಂಟಿಸಲಾಗಿದೆ. ಕುಡಿದು ಮತದಾನ ಮರೆಯದಂತೆ ಭಿತ್ತಿಪತ್ರವನ್ನ ಅಂಟಿಸೋ ಮೂಲಕ ಮದ್ಯಪ್ರಿಯರಿಗೆ ಮತದಾನದ ಕುರಿತಾಗಿ ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿ 5 ಲಕ್ಷ ಮಂದಿ ಮದ್ಯಪ್ರಿಯರಿದ್ದು ಕುಡಿದು ಮತದಾನ ಮರೆಯದಂತೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಜಾಗೃತಿಯನ್ನ ಮೂಡಿಸಿದ್ದಾರೆ. ಇನ್ನು ಬಾರ್, ವೈನ್ ಸ್ಟೋರ್ ಒಳಗೋಗುವ ಹಾಗೆ ಕುಳಿತು ಮದ್ಯ ಸೇವಿಸುವಾಗ ಕಾಣುವಂತೆ ಭಿತ್ತಿಪತ್ರವನ್ನ ಅಂಟಿಸಿದ್ದಾರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ನಮ್ಮ ಮತ ನಮ್ಮ ಭವಿಷ್ಯ, ಅವರ್ ವೋಟ್ ಅವರ್ ಫ್ಯೂಚರ್ ಅಂತ ಹೇಳಿ ಈ ರೀತಿಯ ಭಿತ್ತಿಪತ್ರಗಳನ್ನ ಅಂಟಿಸಿ ಮದ್ಯಪ್ರಿಯರಿಗೆ ಮತದಾನದ ಕುರಿತಾಗಿ ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು. ಅದರಲ್ಲೂ ಕೂಡ ರಾಜಕಾರಣಿಗಳ ಮಾಲೀಕತ್ವದ ಹಾಗೆ ಪ್ರಭಾವವಿರುವ ಬಾರ್ಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಅಧಿಕಾರಿಗಳು ಅಂತಲೇ ಹೇಳಬಹುದು. ಗಡಿ ಜಿಲ್ಲೆಯಲ್ಲಿ 41 ಮದ್ಯದಂಗಡಿಗಳನ್ನು ಪಟ್ಟಿ ಮಾಡಿ ನಿತ್ಯ ಮದ್ಯ ಖರೀದಿ ಹಾಗೆ ದಾಸ್ತಾನು ಕುರಿತಾಗಿಯೂ ಕೂಡ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಲೋಕಸಭಾ ಚುನಾವಣೆ 2024ರ ಹಿನ್ನೆಲೆಯಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಪರಿಶಿಷ್ಟ ಜಾತಿ ಮೀಸಲು ಇಲ್ಲಿ ಸುಮಾರು 18 ಲಕ್ಷ ಜನ ಮತದಾರರಿದ್ದಾರೆ. ಅದರಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆ 4 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಿಂದ 8 ಲಕ್ಷ ಜನ ಮತದಾರರಿದ್ದಾರೆ. ನಮ್ಮ ಒಂದು 143 ರಿಟೇಲ್ ಔಟ್ಲೆಟ್ ಏನು ಚಾಮರಾಜನಗರದಲ್ಲಿದೆ, ಇದರದ್ದು ನಾವು ಕನ್ಸಂಪ್ಷನ್ ಪ್ಯಾಟರ್ನ್ ನೋಡಿದಾಗ ಮೋರ್ ದೆನ್ 5 ಲ್ಯಾಕ್ಸ್ ಮೆಂಬರ್ಸು ಇಲ್ಲಿ ಮದ್ಯ ಕನ್ಸಂಪ್ಷನ್ ಮಾಡೋರಿದ್ದಾರೆ. ಮದ್ಯಪ್ರಿಯರು ಅವರಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಬೇಕು. ಅವರು ಮತದಾನದ ದಿವಸ ಕುಡಿದು ಎಲ್ಲೋ ಮೈಮರೆತು ಅವರ ಹಕ್ಕನ್ನು ಮರಿಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಪ್ರತಿ ದಿವಸ ಅವರು ಬಾರ್ಗೆ ಬರೋ ಟೈಮಲ್ಲಿ ಅವ್ರಿಗೆ ಅದು ಮನದಟ್ಟಾಗಲಿ ಅಂತ ನಾವು ಎಲ್ಲ ವೈನ್ ಸ್ಟೋರ್ಗಳಲ್ಲಿ 2 ಸ್ಟಿಕ್ಕರ್ಗಳನ್ನ ಹಾಕಿದ್ದೀವಿ ಕೌಂಟರಲ್ಲಿ. ಅವರು ಮದ್ಯ ಪರ್ಚೇಸ್ ಮಾಡಿ ಹೋಗ್ಬೇಕಾದ್ರೂ ಪ್ರತಿ ದಿವಸ ಅದನ್ನು ನೋಡ್ತಾರೆ. ಅದೇ ರೀತಿ ಬಾರ್ಗಳಲ್ಲಿ ಮತ್ತು CL7ಗಳಲ್ಲಿ ಅವರು ಎಲ್ಲಿ ಕೂತ್ಕೊಂಡು ಮದ್ಯವನ್ನು ಸೇವಿಸ್ತಾರೆ ಆ ಟೇಬಲ್ ಸುತ್ತಮುತ್ತ ಎಲ್ಲ ಹಾಕಿದ್ದೀವಿ. ನಾವು ಒಂದು 10 ಸ್ಟಿಕ್ಕರ್ ಹಾಕಿದ್ದೀವಿ. ಸೊ ಅವರು ಒಂದ್ಸಲ ನಮ್ಮ ರಿಟೇಲ್ ಪ್ರಿಮೈಸಸ್ಗೆ ಬಂದಿದ್ದು ಹೋದರೆ ಅಟ್ಲೀಸ್ಟ್ ಅವರಿಗೆ ಒಂದು 5-6 ಸ್ಟಿಕ್ಕರ್ ಕಾಣಬೇಕು. ಕಂಡು ಅವರಿಗೆ ಅದು ಮನದಟ್ಟಾಗಬೇಕು. 26ನೇ ತಾರೀಕು ಏಪ್ರಿಲಲ್ಲಿ ನಾವು ಮತದಾನ ಮಾಡಬೇಕು ಅಂತ ಈ ದೃಷ್ಟಿಯಿಂದ ಇಡೀ ರಾಜ್ಯದಲ್ಲಿ ಇದೇ ಪ್ರಥಮ ಬಾರಿಗೆ ಚಾಮರಾಜನಗರ ಅಬಕಾರಿ ಇಲಾಖೆಯಿಂದ ನಾವು ಈ ಒಂದು ಕಾರ್ಯಕ್ರಮನ ಮಾಡಿದ್ವಿ. ಇದು ಆಸ್ ಅ ಪಾರ್ಟ್ ಆಫ್ ಸ್ವೀಪ್ ಆಕ್ಟಿವಿಟಿ ನಾವು ಮಾಡಿರೋದು. ಮತದಾನ ಮಾಡಿ ಅಂತ ನಾವು ಅಲ್ಲಿ ಎಲ್ಲರಿಗೂ ಬಂದವರಿಗೆಲ್ಲ ಹೇಳಲ್ಲ, ಸಿಬ್ಬಂದಿಗಳು ಕೊಡ್ತಾ ಇದೆ. ಭಿತ್ತಿಪತ್ರನೇ ಇಟ್ ಈಸ್ ಸೆಲ್ಫ್ ನೆರೇಟಿವ್. ಅದನ್ನು ಓದಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಭಾಳ ಸಿಂಪಲ್ ಆಗಿದೆ. ನಾವು ಅದರಲ್ಲಿ ಏನೂ ಕಾಂಪ್ಲಿಕೇಶನ್ ಏನು ಮಾಡಿಲ್ಲ. ನಮ್ಮ ಓಟು ನಮ್ಮ ಹಕ್ಕು, ಮತದಾನದಲ್ಲಿ ಭಾಗವಹಿಸೋಣ, ಪ್ರಜಾಪ್ರಭುತ್ವವನ್ನು ಬಲಿಕೊಡಿಸೋಣ. 26ನೇ ತಾರೀಕು ಎಷ್ಟೊತ್ತಿದೆ ಬೆಳಗ್ಗೆ 7ರಿಂದ ಸಾಯಂಕಾಲ 6 ಸಿಂಪಲ್ ಮೆಸೇಜ್ ಕೊಟ್ಟಿದ್ದೀನಿ. ಲೋಕಸಭಾ ಚುನಾವಣೆ 2024ರ ಹಿಂದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.